ಆದರೆ ಈಗ ನೋಡಿ, ಒಂದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ 10,000 ರ್ಯಾಂಕ್ಗೆ ಏನು ಒಂದು ಸೀಟ್ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಅಂತ ತಿಳ್ಕೊಳ್ಳಿ. ಈ ಕಂಪ್ಯೂಟರ್ ಸೈನ್ಸ್ ಸೀಟು ಒಂದು SC/ST ಕ್ಯಾಟಗರಿ ಒಂದು ಸ್ಟೂಡೆಂಟ್ಗೆ 30,000ವರೆಗೂ ಕೂಡ ಸಿಗಬಹುದು. ಅಂದರೆ ಒಂದು ಚೆನ್ನಾಗಿ ಕಾಲೇಜ್ ಇದ್ದರೆ ಯಾವ ಕೋರ್ಸ್ ಕಲ್ತರೂ ಕೂಡ ನಮಗೆ ಒಂದು ಪ್ಲೇಸ್ಮೆಂಟ್ ಆಗ್ತದೆ ಅನ್ನೋ 2 ವರ್ಷದ ಹಿಂದೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ BVBಯಲ್ಲಿ ಏನು KLU ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತೀವಲ್ಲ, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟು ಸಿಗಬೇಕಂದ್ರೆ ಒಂದು 4,500 ಸಾವಿರ ರ್ಯಾಂಕಿಂಗ್ ಬರಬೇಕಾಗಿತ್ತು. ಆದರೆ ಲಾಸ್ಟ್ ಇಯರ್ ನಿಯರ್ 8,000 ಹೋಗಿದೆ ಜನರಲ್ ಮೆರಿಟ್ ಕ್ಯಾಟಗರಿಗೆ. ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ CET ರಿಸಲ್ಟ್ ಬಂದ ಮೇಲೆ ನೀವು ಏನು ಮಾಡಬೇಕು, ಪ್ರತಿಯೊಬ್ಬರಿಗೂ ಗೈಡೆನ್ಸ್ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ರಿಸಲ್ಟ್ ಬಂತು ಅಂತ ತಿಳ್ಕೊಳ್ಳಿ, ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, ನೀವು ಮೊದಲು ಯಾವ ಕೋರ್ಸ್ಗೆ ಹೋಗಬೇಕಂತ ಇದ್ದೀರಾ. ಈಗ ನಾನು ಕೇವಲ ಕಂಪ್ಯೂಟರ್ ಸೈನ್ಸ್ಗೆ ಹೋಗಬೇಕಂತಿದ್ದೀನಿ, ಇಲ್ಲ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಆದರೂ ನಡೀತದೆ. ನೋಡಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ಬಹಳಷ್ಟು ಡಿಫ್ರೆನ್ಸ್ ಇಲ್ಲ. ಆಲ್ಮೋಸ್ಟ್ 90% ಎರಡು ಸೇಮ್ ಸಿಲೆಬಸ್ ಇರ್ತದೆ. ಆದ ಕಾರಣ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಯಾವುದು ಮಾಡಿದರೂ ಕೂಡ ನಡೀತದೆ. ಇನ್ನು ಒಳ್ಳೆಯ ಕಾಲೇಜಿನಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ನಲ್ಲೇ ಅದೇ ರೀತಿ ಸಾಫ್ಟ್ವೇರ್ ಕೋರ್ಸ್ಗಳನ್ನು ನಾವು ಮಾಡಬೇಕು ಅಂತಂದರೆ AIML ಮಾಡ್ಬೋದು, AIDS ಮಾಡ್ಬೋದು. ಕೆಲವೊಂದು ಕಡೆ ಹೆಸರು ಬೇರೆ ಬೇರೆ ಇರ್ತವೆ. ಕಂಪ್ಯೂಟರ್ ಸೈನ್ಸ್ AIML ಅಂತ ಕೊಡ್ತಾರೆ, ಕಂಪ್ಯೂಟರ್ ಸೈನ್ಸ್ AIDS ಅಂತ ಕೊಡ್ತಾರೆ, ಮತ್ತು ಕಂಪ್ಯೂಟರ್ ಸೈನ್ಸ್ ಸೈಬರ್ ಸೆಕ್ಯೂರಿಟಿ ಅಂತ ಇದೆ. ಹೀಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡೇ ಬಹಳಷ್ಟು ಕೋರ್ಸ್ಗಳು ಇವೆ. ಅದರಲ್ಲಿ ಯಾವ ಕೋರ್ಸ್ ಮಾಡಿದರೂ ಕೂಡ ನಡೆಯುತ್ತೆ. ಸಿಲೆಬಸ್ ಆಲ್ಮೋಸ್ಟು 80 to 90% ಸೇಮ್ ಸಿಲೆಬಸ್ ಇರ್ತದೆ. ಆದರೆ ನೀವು ಈಗ ಕಂಪ್ಯೂಟರ್ ಸೈನ್ಸ್ ಮಾಡೋದಾದರೆ ಅದರಲ್ಲಿ ಏನು ಸಿಲೆಬಸ್ ಇರ್ತದೆ, ಸ್ಕಿಲ್ ಏನನ್ನು ನೀವು ಡೆವಲಪ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಏಕೆಂದರೆ ಕಾಲೇಜ್ನಲ್ಲಿ ತುಂಬ ಒಂದು ದಾರಿ ಇದ್ದ ಹಾಗೆ, ಅದು ಒಂದು ರೋಡ್ ಮ್ಯಾಪ್ ನಿಮಗೆ ಸಿಗ್ತದೆ. ಅದನ್ನೇ ನೀವೇ ಸಾಕಷ್ಟು ಸ್ಕಿಲ್ಗಳನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಮುಂದೆ ಹೋಗಬೇಕಾಗ್ತದೆ. ಈಗ ನಿಮಗೆ ಮುಖ್ಯವಾಗಿ ನೀವು CET ರಿಸಲ್ಟ್ ಬಂದ ನಂತರ ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಕ್ಯಾಟಗರಿ ಯಾವುದು, ನಿಮ್ಮ ವೆರಿಫೈಡ್ ಆಗಿ ನಿಮ್ಮ ಕ್ಯಾಟಗರಿ ಯಾವುದು ಅಂತ ಕ್ಲೇಮ್ ಆಗ್ತಾ ಇದೆ, ಆ ಕ್ಯಾಟಗರಿಗೆ ಮತ್ತು ನೀವು ಹೋಗಬೇಕಾಗಿರುವ ಒಂದು ಕಾಲೇಜುಗಳ ಲಿಸ್ಟ್ ಇರ್ತದೆ. ನಾ ಈ ಕಾಲೇಜ್ಗೆ ಹೋಗ್ತೀನಿ, ಇಲ್ಲ ಈ ಕಾಲೇಜ್ಗೆ ಹೋಗ್ತೀನಿ ಅಂತ ಒಂದು ನಿಮ್ಮ ಮನಸ್ಸಿನಲ್ಲಿ ಇರ್ತದೆ. ಆ ಒಂದು ಕಾಲೇಜಿನಲ್ಲಿ ಲಾಸ್ಟ್ ಇಯರ್ ಲಾಸ್ಟ್ ಕಟ್ ಆಫ್ ಏನಿತ್ತು ಅದು ನಿಮ್ಮ ಕ್ಯಾಟಗರಿಗೆ. ಯಾಕಂದರೆ ಕ್ಯಾಟಗರಿ ವೈಸ್ ಕಟ್ ಆಫ್ ತುಂಬ ಡಿಫ್ರೆನ್ಸ್ ಇರ್ತದೆ. ಈಗ ನೋಡಿ, ಜನರಲ್ ಮೆರಿಟ್ಗೆ ಮತ್ತು ನಾನು ಒಂದು ಹಾಗೆ ನಿಮಗೆ ರಫ್ ಆಗಿ ಹೇಳ್ತಾ ಇದ್ದೀನಿ. ಜನರಲ್ ಮೆರಿಟ್ಗೆ ಮತ್ತು 3B ಕ್ಯಾಟಗರಿಗೆ. ಈಗ ಜನರಲ್ ಮೆರಿಟ್ಗೆ ಒಂದು 10,000 ರ್ಯಾಂಕ್ ಬಂದವರಿಗೆ ಸಿಗುವ ಸೀಟೇ 3B ಕ್ಯಾಟಗರಿ ಇದ್ದರೆ 10,500ವರೆಗೆ ಸಿಗ್ಬಹುದು. ಅದರಲ್ಲೇ ಮತ್ತೆ 3Bಯಲ್ಲೇ ಕನ್ನಡ, ರೂರಲ್ ಹಾಗೆ ಇದ್ದರೆ ಮತ್ತೆ ಅವ್ರಿಗೆ ಇನ್ನೂ 1,000-2,000 ರ್ಯಾಂಕ್ ಜಾಸ್ತಿ ಬಂದರೂ ಕೂಡ ಅವ್ರಿಗೆ ಸಿಗ್ಬೋದು. ಈಗ 3B ಮತ್ತು 2A 3A ನೋಡಿ, ಜನರಲ್ ಮೆರಿಟ್ 10,000 ರ್ಯಾಂಕ್ ಬಂದವ್ರಿಗೂ ಮತ್ತು 2A ಕ್ಯಾಟಗರಿಯವರೆಗೂ. ಹಾಗೆ ನಾನು ರಫ್ ಆಗಿ ಹೇಳ್ತೀನಿ. ಈಗ ಜನರಲ್ ಮೆರಿಟ್ನಲ್ಲಿ 10,000 ರ್ಯಾಂಕ್ ಬಂದವರಿಗೆ ಸಿಗುವಂತಹ ಸೀಟು 2A ಕ್ಯಾಟಗರಿಯಲ್ಲಿ 12,000 ರ್ಯಾಂಕ್ ಬಂದರೂ ಕೂಡ ಅವ್ರಿಗೆ ಸಿಗಬಹುದು. ಹೀಗೆ ಒಂದು ವೇರಿಯೇಷನ್ ಇರ್ತದೆ. ಜನರಲ್ ಮೆರಿಟ್ಗೂ ಒಂದು 2Aಗೆ 3Aಗೆ ಒಂದು 2,000 3,000 ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್ ಮತ್ತು ಏನು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರ್ತಾರಲ್ಲ ಆಯಾ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳು, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಆದರೆ ಈಗ ನೋಡಿ, ಒಂದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ 10,000 ರ್ಯಾಂಕ್ಗೆ ಏನು ಒಂದು ಸೀಟ್ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಅಂತ ತಿಳ್ಕೊಳ್ಳಿ. ಈ ಕಂಪ್ಯೂಟರ್ ಸೈನ್ಸ್ ಸೀಟು ಒಂದು SC/ST ಕ್ಯಾಟಗರಿ ಒಂದು ಸ್ಟೂಡೆಂಟ್ಗೆ 30,000ವರೆಗೂ ಕೂಡ ಸಿಗಬಹುದು. ನೀವೆಷ್ಟೋ ಕಟ್ ಆಫ್ಗಳನ್ನು ಗಮನಿಸಿದ್ರೆ ಗೊತ್ತಾಗ್ತದೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ಸೀಟು ಒಂದು 10,000 ದಾಟಿದೆ ನಿಮ್ಮ ರ್ಯಾಂಕ್ ಅಂತಿಕೊಂಡು ನೀವು ಜನರಲ್ ಮೆರಿಟ್ ಸ್ಟೂಡೆಂಟ್, ನಿಮಗೆ ಆ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟು ಸಿಗ್ತಾ ಇಲ್ಲ. ಅದೇ ಒಂದು SC/ST ಸ್ಟೂಡೆಂಟ್ಗೆ 30,000 ಕೂಡ ರ್ಯಾಂಕ್ ಬಂದರೂ ಕೂಡ ಆತನಿಗೆ ಆ ಕಾಲೇಜಲ್ಲಿ ಸೀಟು ಸಿಗ್ತಾ ಇದೆ. ಅಂದರೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ. ಈ ಒಂದು ಇದನ್ನು ನೀವು ಕ್ಯಾಟಗರಿ ವೈಸು ಬಹಳಷ್ಟು ಡಿಫ್ರೆನ್ಸ್ ಇರ್ತದೆ. ಅದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಕ್ಯಾಟಗರಿ ಯಾವುದಿದೆ ಮತ್ತು ನಿಮ್ಮ ರ್ಯಾಂಕ್ ಏನಿದೆ, ನೀವು ಯಾವ ಕೋರ್ಸ್ಗೆ ಹೋಗ್ಬೇಕಂತೀರಾ. ನೀವು ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ಬೇಕಂತಿದ್ರೆ ಅಂದರೆ ನಿಮ್ಮ ಯಾವ ಕಾಲೇಜುಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಆ ಕಾಲೇಜಿನಲ್ಲಿ ಒಂದು ಲಾಸ್ಟ್ ಇಯರ್ ಲಾಸ್ಟ್ ರೌಂಡ್ ಕಟ್ ಆಫ್ ಏನಿದೆ ಅಂತ ನೋಡ್ತಾ ಹೋಗಿ. ಮತ್ತು ನಿಮಗೆ ಸ್ವಲ್ಪ ಬ್ರಾಡ್ ಆಗಿ ಎಷ್ಟು ನಿಮ್ಮ ಒಂದು ಇದು ನೀವು ಕೇವಲ ಕಂಪ್ಯೂಟರ್ ಸೈನ್ಸ್ ಹೋಗಬೇಕು ಅಂದಾಗ ನಿಮ್ಮ ಒಂದು ಬಹಳಷ್ಟು ಲಿಮಿಟೇಷನ್ ಆಗ್ತದೆ. ಇಲ್ಲ ನಾನು ಕಂಪ್ಯೂಟರ್ ಸೈನ್ಸ್ ಹೋಗ್ತೀನಿ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಹೋಗ್ತೀನಿ ಅಥವಾ AIML AIDS ಸೈಬರ್ ಸೆಕ್ಯೂರಿಟಿ ಹೀಗೆ ಬೇರೆ ಒಂದು ಸಾಫ್ಟ್ವೇರ್ ಯಾವುದೇ ಕೋರ್ಸ್ಗಾದರೂ ಹೋಗ್ತೀನಿ ಅಂದಲ್ಲಿ ನಿಮಗೆ ಸ್ವಲ್ಪ ಅವಕಾಶಗಳು ಸಿಗೋದು ಜಾಸ್ತಿ ಆಗ್ತದೆ. ಇಲ್ಲ ನಾನು E&C ಹೋಗ್ತೀನಿ, ನಾನು ಕೆಮಿಕಲ್ ಹೋಗ್ತೀನಿ, ಸಿವಿಲ್ ಹೋಗ್ತೀನಿ, ಮೆಕ್ಯಾನಿಕಲ್ ಹೋಗ್ತೀನಿ ಅಂದಾಗ ನಿಮ್ಮ ಅವಕಾಶಗಳು ಬಹಳಷ್ಟು ನಿಮಗೆ ಅವಕಾಶ ಸಿಗ್ತದೆ. ಆದ ಕಾರಣ ನೀವು ಕಾಲೇಜ್ ವರ್ಸಸ್ ಕೋರ್ಸ್
ಇದೇ ಕಾಲೇಜ್ನಲ್ಲಿ ಯಾವ ಕೋರ್ಸ್ ಆದರೂ ಹೋಗ್ತೀನಿ ಅಂತ ಕೂಡ ಕೆಲವೊಂದು ಸ್ಟೂಡೆಂಟ್ಸ್ ಇರ್ತಾರೆ. ಈಗ ನಾನು RV ಕಾಲೇಜ್ನಲ್ಲಿ ಯಾವ ಕೋರ್ಸ್ ಸಿಕ್ಕರೂ ಕೂಡ ನಾನು ಹೋಗ್ತೀನಿ, BVBಯಲ್ಲಿ ಇಲ್ಲ ನಮ್ಮ ಹುಬ್ಳಿಯಲ್ಲಿ ನಾನು ಯಾವ ಕೋರ್ಸ್ ಸಿಕ್ಕರೂ ಹೋಗ್ತೀನಿ, ಈ ರೀತಿ ಒಂಥರ ಮೈಂಡ್ಸೆಟ್ಟು ಇರ್ತದೆ. ಅಂದರೆ ಒಂದು ಚೆನ್ನಾಗಿ ಕಾಲೇಜ್ ಇದ್ದರೆ ಯಾವ ಕೋರ್ಸ್ ಕಲ್ತರೂ ಕೂಡ ನಮಗೆ ಒಂದು ಪ್ಲೇಸ್ಮೆಂಟ್ ಆಗ್ತದೆ ಅನ್ನೋ ಒಂದು ವಿಚಾರ ಕೂಡ ಇರ್ತದೆ ಕೆಲವೊಬ್ಬರಲ್ಲಿ. ಆದ ಕಾರಣ ನೀವು ಒಂದು ಡಿಸೈಡ್ ಏನು ಮಾಡಬೇಕಂದ್ರೆ ಯಾವ ಕೋರ್ಸ್ಗೆ ಹೋಗ್ತೀರಾ ಅಥವಾ ಯಾವ ಕಾಲೇಜ್ಗೆ ಹೋಗ್ತೀರಾ ಅದನ್ನು ನೀವು ನಿರ್ಧಾರ ಮಾಡಿಕೊಂಡು ನೀವು ಕಟ್ ಆಫ್ಗಳನ್ನು ಒಂದು ಪುಸ್ತಕ ತೆಗೆದುಕೊಂಡು ಒಂದು ನೋಟ್ಬುಕ್ ತೆಗೆದುಕೊಂಡು ನೀವು ಯಾವ್ಯಾವ ಕಾಲೇಜಿಂದ ಲಾಸ್ಟ್ ಇಯರ್ ಕಟ್ ಆಫ್ ಏನಿದೆ ಅಂತ ಬರೆದಿಟ್ಕೊತ ಹೋಗಬೇಕು. ಇನ್ನೊಂದು ಏನು ನಿಮಗೆ ಖುಷಿಯ ಸಂಗತಿ ನಾನು ಹೇಳಿ ಬಯಸ್ತೀನಿ ಅಂದರೆ ಈಗ ವರ್ಷದಿಂದ ವರ್ಷಕ್ಕೆ ಕಟ್ ಆಫ್ ಏರ್ತಾನೆ ಹೋಗ್ತದೆ. ಏರ್ತಾ ಇನ್ ದ ಸೆನ್ಸ್ ಒಂದು 2 ವರ್ಷದ ಹಿಂದೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ BVBಯಲ್ಲಿ ಏನು KLU ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತೀವಲ್ಲ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟು ಸಿಗಬೇಕಂದ್ರೆ ಒಂದು 4,500 ಸಾವಿರ ರ್ಯಾಂಕಿಂಗ್ ಬರಬೇಕಾಗಿತ್ತು. ಆದರೆ ಲಾಸ್ಟ್ ಇಯರ್ ನಿಯರ್ 8,000 ಹೋಗಿದೆ ಜನರಲ್ ಮೆರಿಟ್ ಕ್ಯಾಟಗರಿಗೆ. ಈ ರೀತಿ ವರ್ಷದಿಂದ ವರ್ಷಕ್ಕೆ ಒಂದು ರ್ಯಾಂಕ್ ಇದು ದೂರ ಹೋಗ್ತಾ ಇದೆ. ಹೆಚ್ಚು ಕಡಿಮೆ ಅಂದರೆ ಕನ್ಫ್ಯೂಸ್ ಆಗ್ಬೋದು, ರ್ಯಾಂಕ್ ದೂರ ಹೋಗ್ತಾ ಇದೆ. ಮೊದಲು ಏನು RV ಕಾಲೇಜ್ನಲ್ಲಿ 200-250ಗೆ ಕಂಪ್ಯೂಟರ್ ಸೈನ್ಸ್ ಸಿಗ್ತಿತ್ತು, ಈಗ 500 ದಾಟಿದವರೆಗೂ ಕೂಡ ಕಂಪ್ಯೂಟರ್ ಸೈನ್ಸಲ್ಲಿ ಸಿಗ್ತಾ ಇದೆ. ಅಂದರೆ ರ್ಯಾಂಕಿಂಗ್ ದೂರ ಹೋಗ್ತಾ ಇದೆ. ಇದು ಯಾಕೆ ಅಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಪಾಲಕರಲ್ಲಿ ಏನಾಗಿದೆ ಅಂದರೆ ಇಂಜಿನಿಯರಿಂಗ್ ಕಲಿತ್ರೆ ಯಾವ ಜಾಬು ಸಿಗೋದಿಲ್ಲ, ಇಂಜಿನಿಯರಿಂಗ್ ಕಲಿಯೋದು ವೇಸ್ಟು, ಹೀಗೆ ಭಾಳಷ್ಟು ಜನರಲ್ಲಿ ಒಂದು ನಂಬಿಕೆ ಅಥವಾ ಆ ರೀತಿ ಅವ್ರಿಗೆ ಅನಿಸ್ತಾ ಇದೆ. ಆದರೆ ಅದಕ್ಕೆ ಕಾರಣಗಳು ಸಾಕಷ್ಟು ಇರ್ತವೆ. ಯಾಕಂದರೆ ಅವರು ಇಂಡಸ್ಟ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ತಯಾರಾಗಿರೋದಿಲ್ಲ, ಸ್ಕಿಲ್ ಯಾವುದನ್ನು ಡೆವಲಪ್ ಮಾಡ್ಕೊಂಡಿರೋದಿಲ್ಲ. ಈಗ ಹೇಗೆ ಅವರು ಮೊದಲಿಂದ ಏನು ಸ್ಕೂಲ್ನಲ್ಲಿ ಕಲಿತಾ ಇರ್ತಾರೋ ಸಿಲೆಬಸ್ ಅದಷ್ಟೇ ಕಲಿತು ಮುಂದೆ ಹೋಗ್ತಾ ಇರ್ತಾರೆ. ಅದು ಯಾವ ರೀತಿಯಿಂದಲೂ ಉಪಯೋಗ ಆಗೋದಿಲ್ಲ. ನೀವು ಯಾವ ಕಾಲೇಜು ಸೇರಿದರೂ ಕೂಡ ನಿಮ್ಮ ಒಂದು ಕೋರ್ಸ್ಗೆ ಏನು ಸ್ಕಿಲ್ ಡೆವಲಪ್ ಮಾಡಬೇಕು ಅನ್ನೋದನ್ನು ಮಾಡ್ಕೊಳ್ಬೇಕು ಅಂತ ಈಗ ಇಂಟರ್ನೆಟ್ನಲ್ಲಿ ಸಾಕಷ್ಟು ಮಾಹಿತಿಗಳು ನಿಮಗೆ ಲಭ್ಯವಾಗ್ತವೆ. ಅವನ್ನೆಲ್ಲ ನೀವು ನೋಡಿಕೊಂಡು ನೀವೇ ಒಂದು ಕಾಲೇಜ್ ಟೈಮಿಂಗು ಕೂಡ ಪೀರಿಯಡ್ಗಳು ಕೂಡ ಕಡಿಮೆ ಇರ್ತವೆ BEಯಲ್ಲಿ, ಮತ್ತು ಕಾಲೇಜ್ ಅವಧಿ ಕೂಡ ಕಡಿಮೆ ಇರ್ತದೆ. ನೀವು ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡ್ತಾ ಹೋಗಬೇಕು. ನಿಮ್ಮ ಆ 4 ವರ್ಷದ ಟೈಮನ್ನು ನೀವು ತುಂಬ ಸದುಪಯೋಗ ಪಡಿಸ್ಕೊಂಡು ಅನೇಕ ಕಂಪನಿಗಳ ಕೆಲವೊಂದು ಕೋರ್ಸ್ಗಳಿರ್ತವೆ. ಆ ಒಂದು ಕಂಪನಿಗಳ ಕೋರ್ಸ್ಗಳನ್ನು ನೀವು ಮಾಡ್ತಾ ಹೋಗಬೇಕು. ನಿಮ್ಗೆ ಇಂಟರ್ನ್ಶಿಪ್ ಸಿಕ್ಕರೆ ಹಾರ್ಡ್ ವರ್ಕ್ ಮಾಡಿ ಆ ಇಂಟರ್ನ್ಶಿಪ್ಗಳನ್ನು ಕೂಡ ನೀವು ಮಾಡ್ತಾ ಹೋಗಬೇಕು. ಈ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋದಲ್ಲಿ ನಾನು ಸಿಲೆಬಸ್ ಏನಿರ್ತದೆ, ಯಾವ ರೀತಿ ಮಾಡಬೇಕಾಗ್ತದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಮತ್ತೆ ಭೇಟಿಯಾಗೋಣ. ನಿಮಗೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ನೀವು ಈ ರೀತಿ ನಾನು ಹೇಳಿದ ರೀತಿ ನಿಮ್ಮ ಕ್ಯಾಟಗರಿಗೆ ಯಾವ ಒಂದು ನಿಮ್ಮ ಕೋರ್ಸ್ಗೆ ಏನು ಕಟ್ ಆಫ್ ಇದೆ, ನೀವು ಹೋಗಬೇಕಾಗಿರೋ ಕಾಲೇಜಲ್ಲಿ ಅನ್ನೋದನ್ನು ನೋಡಿಕೊಂಡು ನೀವು ಒಂದು ರಫ್ ವರ್ಕನ್ನು, ಒಂದು ಲಿಸ್ಟನ್ನು, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ನೀವು ತಯಾರು ಮಾಡಿದ್ದೇ ಆದರೆ ನಿಮಗೆ ಗೈಡೆನ್ಸ್ನ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಮತ್ತೆ ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ನಲ್ಲಿ ಕೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.